ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಮದುವೆಗೆ ಹೋಗ್ತಾ ಇದ್ದೀವಿ, ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ. ಆ ಮದುವೆ ಬಂದು ನನ್ನ ಯಜಮಾನ್ರಿದ್ದಾರಲ್ಲ, ಅವರ ಅತ್ತೆ ಅಕ್ಕನ ಮಗಳದು. ಬೆಳಗ್ಗೆ ಇದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಡ್ರಿಂಕಾಗಿ ನಾವು ಕ್ರೇನ್ಬೆರಿ ಟೀನ ಮಾಡ್ಕೊಂಡಿದ್ವಿ. ಕ್ರೇನ್ಬೆರಿ ಟೀ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ, ಎಕ್ಸ್ಪೆಷಲಿ ಯಾರಿಗೆ ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಲೇಡೀಸ್ಗೆ, ಅವರಂತೂ ರೆಗ್ಯುಲರಾಗಿ ಕ್ರೇನ್ಬೆರಿ ಜ್ಯೂಸನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಅಷ್ಟು ಕೆಲಸಗಳು ಬಾಕಿ ಇತ್ತು, ಎಕ್ಸಸೈಸ್ ಮಾಡಿಲ್ಲ, ಅಡುಗೆ ಮಾಡಿಲ್ಲ. ಇಷ್ಟೆಲ್ಲದರ ನಡುವೆ ನನ್ನ ಹಸ್ಬೆಂಡ್ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀನಿ ಬಾ ಅಂತ ಇವತ್ತು ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕಾದು ಸಾಕಾಯ್ತಾ? ಲೇಟ್ ಆಯ್ತಾ? ಬಾ ಬಾ. ಕೋಪ ಬಂತ? ಕಾದು ಸಾಕಾಗಿ ಏನಾದ್ರು ಕೋಪ ಬಂತ ಅಂತ. ಇವತ್ತು 6% ಕಳ್ತಿದ್ದೀನಿ. 1% ಜಾಸ್ತಿ. ನಿನ್ನೆ 4, ಸ್ವಲ್ಪ ಧೈರ್ಯ ತೋರಿಸಿದ್ದಲ್ಲ, ಇವತ್ತು 6. ಅಲ್ಲಿಂದ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಇತ್ತು ನನ್ನ ಹತ್ರ, ಸೊ ಅದಕ್ಕೆ ಅದನ್ನ ಖಾಲಿ. ನನಗೆ ಇಷ್ಟ ಆಗದಿರೋ ವಸ್ತು ನೀನು ತಂದಿರೋದು. ನನ್ನ ಗಂಡನಿಗೆ ನನ್ನ ಕಂಟ್ರಿ ವಿಷಯದಲ್ಲಿ ಭಯ. ಏನಂದರೆ ಅಂಗಡಿಗೆ ಹೋದಾಗ ಈ ಥರ ಅನ್ಹೆಲ್ದಿ ಏನಾದರೂ ತಂದರೆ ಬೈತಾಳೆ ಅಂತ. ಸಾಮಾನ್ಯವಾಗಿ ಮೊಟ್ಟೆ ತರ್ಸೋಕ್ಕೆ, ಈ ಕಾಳುಗಳೇನಾದರೂ ಖಾಲಿ ಆದರೆ ತರ್ಸೋಕ್ಕೆ, ಅಥವಾ ಅರ್ಶಿನದ ಪುಡಿ ಏನಾದರೂ ಅಂಗಡಿಲಿ ತರೋದಿದ್ದೇ ಇರುತ್ತೆ. ನಾನು ಸಾಮಾನ್ಯ ಅಂಗಡಿಗೆ ಹೋಗೋದಿಲ್ಲ, ಹೋದರೆ ನನ್ನ ಹಸ್ಬೆಂಡೇ ಕಳಿಸ್ತೀನಿ. ಅವ್ರು ಯಾವಾಗಲೂ ಬರಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ ತಿಂಡಿ ತೊಗೊಂಡು ಬರೋದು, ಬಿಸ್ಕೆಟ್ ತೊಗೊಂಡು ಬರೋದು, ಕುರ್ಕುರೆ ತೊಗೊಂಡು ಬರೋದು, ಹಿಂಗೇನಾದರೂ ಮಾಡ್ತಾಯಿದ್ರು. ಅನ್ಹೆಲ್ದಿ ಏನಾದರೂ ಒಂದು ತೊಗೊಂಡು ಬರ್ತಾಯಿದ್ರು. ಫಸ್ಟು ನಾನು ಸುಮ್ಮನೆ ಇದ್ದೇ ತಿಂತಾಯಿದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಏನಕ್ಕೆ ಇಷ್ಟೊಂದು ಅನ್ಹೆಲ್ದಿ ತಿಂತಾಯಿದ್ವಿ ನಾವು. ದಿನ ಎವ್ರಿಡೇ ಏನಾದ್ರು ತರೋದಿದ್ದೇ ಇರುತ್ತೆ, ಹೋದಾಗೆಲ್ಲ ಏನಾದ್ರು ತೊಗೊಂಡು ಬಂದರೆ ದುಡ್ಡು ಖರ್ಚು, ಆಮೇಲೆ ಅವು ಹೆಲ್ದಿನೂ ಅಲ್ಲ, ನಾವು ದಪ್ಪ ಆಗ್ತಾಯಿದ್ದೀವಿ. ಈ ಥರ ಎಲ್ಲ ನನಗೆ ಯಾವಾಗ ತಲೆಗೆ ಬಂತು, ನಾನು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ತರೋದಿಲ್ಲ, ತಂದ್ರೂ ಅಪರೂಪಕ್ಕೆ ತರ್ತಾರೆ. ತಂದ ತಕ್ಷಣ ಹೇಳ್ಬಿಡ್ತಾರೆ, ಇನ್ನೂ ಜಗಳ ಮಾಡಬೇಡ, ಈ ಥರ ತಂದುಬಿಟ್ಟಿದ್ದೀನಿ ಅಂತ. ನನ್ನ ಅಭಿಪ್ರಾಯ ಏನಂದರೆ, ಇಬ್ಬರಲ್ಲಿ ಒಬ್ಬರಾದರೂ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು. ಇಬ್ಬರು ಫುಡಿ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡತ್ತೆ. ಇಬ್ಬರಲ್ಲಿ ಒಬ್ರಿಗಾದರೂ ಹೆಲ್ತಿ ಫುಡ್ ಹ್ಯಾಬಿಟ್ ಇರಬೇಕು, ಇದ್ದರೆ ಇನ್ನೊಬ್ಬರು ಸರಿ ಹೋಗ್ತಾರೆ ಅಂತ. ಹಂಗಾಗಿ ಆ ಹೆಲ್ತಿ ಹ್ಯಾಬಿಟ್ನ ನಾನೇ ರೂಢಿ ಮಾಡಿಕೊಂಡೆ. ನನ್ನ ಗಂಡ ಅಂತೂ ತುಂಬ ಫುಡಿ, ಅವ್ರಿಗೆ ತಿನ್ನೋದಂದ್ರೆ ನಿನ್ನೆ ಮಾಡಿದ ಗಂಜಿ ಇದು. ಲೆಫ್ಟ್ ಓವರ್ ಗಂಜಿ ಕುಡಿಯೋದು ತುಂಬ ಒಳ್ಳೆಯದು. ಇದು 8 ಅವರ್ ಫರ್ಮೆಂಟೆಡ್ ಆಗಿರುತ್ತೆ. ರಾಗಿ ಆಮ್ಲೆ ಆಗ್ಬೋದು, ಸಿರಿಧಾನ್ಯ ಆಮ್ಲೆ ಆಗ್ಬೋದು. ನೈಟ್ ಟೈಮ್ ಮಾಡಿ ಬೆಳಿಗ್ಗೆ ಕುಡಿದ್ರೆ ಯಾವುದೇ ಆದರೂ ಒಳ್ಳೆಯದು. ಫ್ರೆಶ್ ಆಗೂ ಕುಡಿಬೋದು. ಬಾಳೆಹಣ್ಣೆಲ್ಲ ಖಾಲಿ ಆಗಿಬಿಟ್ಟು ಇನ್ನಿಷ್ಟಿದೆ, ಇಷ್ಟು ತೆಗೆದಾಕ್ಬಿಡ್ಬೇಕು. ಇನ್ನು ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಸಾಂಬಾರು ಮತ್ತು ಇಡ್ಲಿ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ನಾನು ಸಂಜೆಗೆ ರೆಡಿ ಆಗೋಕ್ಕೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಎಲ್ಲಾದರೂ ಈ ಥರ ಹೊರಗಡೆ ಹೋಗಬೇಕಾದ್ರೆ ನನಗೂ ನನ್ನ ಗಂಡಂಗೂ ಸ್ವಲ್ಪ ಲೈಟಾಗಿ ಜಗಳ ಆಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಲೇಟಾಗಿ ರೆಡಿ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಅದನ್ನು ತಪ್ಪಿಸೋಕ್ಕೋಸ್ಕರ ಮೊದಲೇ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ನಂದು ಆಲ್ಮೋಸ್ಟ್ ಟೈಮ್ ವೇಸ್ಟ್ ಆಗೋದು. ಯಾವ್ಯಾವ ಪ್ರಾಡಕ್ಟ್ನ ಎಲ್ಲೆಲ್ಲಿದೆ ಅದು ಹುಡುಕಿ ತಡುಕಿ ಇಟ್ಕೊಳ್ಳೋದ್ರಲ್ಲೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಡ್ರೆಸ್ ಹಾಕೊಳ್ಳ, ಸ್ಯಾರಿ ಹಾಕೊಳ್ಳ, ಹೇಳು. ಡ್ರೆಸ್ ಹಾಕೋತೀನಿ ನೈಟ್ಗೆ. ನಮಗೇನಾದರೂ ಕನ್ಫ್ಯೂಸ್ ಆದಾಗ ಇದ ಅಂತ ಅಂದಾಗ ನಾನು ನನ್ನ ಹಸ್ಬೆಂಡ್ನ ಕೇಳ್ತೀನಿ ಏನು ಹಾಕ್ಕೊಳ್ಳೋದು ಅಂತ. ಏನಾದರೂ ಇಬ್ರಿಗೂ ಕನ್ಫ್ಯೂಸ್ ಆದರೆ ಯಾವುದೇ ವಿಚಾರದಲ್ಲಿ ನಾವು ಕಾಯಿನ್ಸ್ ಕೂಡ ಹಾಕ್ತೀವಿ. ಕಾಯಿನ್ಸ್ನ ಫ್ಲಿಪ್ ಮಾಡಿ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ಥರನೂ ಫಾಲೋ ಅಪ್ ಮಾಡೋ ಅಂಥವ್ರು ನಾವಿದ್ದೀವಿ. ಅದ್ರ ಬಗ್ಗೆ ಇನ್ನೊಂದು ಸರಿ ಹೇಳ್ತೀನಿ. ಮತ್ತು ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ, ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಅದಕ್ಕೆ ಸಾಂಬಾರು ಪೌಡ್ರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಳ್ಸ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಟೊಮೊಟೊ ಪಲ್ಪೆಲ್ಲ ಹಾಕಿದ್ದೆ, ಹಂಗಾಗಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿಗೆ. ಅದೊಂದು ಮಾಡಿದ್ದೆ. ಕಾರ್ದು ಪ್ರಾಬ್ಲಮ್ ಬಂದ್ಬಿಡ್ತು. ಕ್ಲೀನಿಂಗ್ ಮಾಡ್ತಾ ಇರಬೇಕಾದ್ರೆ ಲೈಟೆಲ್ಲ ಆನ್ ಆಗಿತ್ತಲ್ಲ, ಬ್ಯಾಟ್ರಿ ಎಲ್ಲ ಡ್ರೈನ್ ಆಗಿಬಿಟ್ಟಿದೆ. ಇದೊಂದು ಪ್ರಾಬ್ಲಮ್ ಆಗ್ತದೆ ರೆಗ್ಯುಲರಾಗಿ. ನಮ್ಮ ಅಣ್ಣಂದು ಕನ್ನಡಿ ದಿನವೂ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನಂದರೆ ಬ್ಯಾಟ್ರಿ ಸರಿ ಇಲ್ಲ. ನಮ್ಮ ಕಾರ್ದು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು. ನಾವು ಅದು ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬೇರೆ ಕಾರಣದಿಂದ ನಾವು ಜಾಸ್ತಿ ಗಾಡಿ ಯೂಸ್ ಮಾಡಲ್ಲ, ಕಾರ್ ಯೂಸ್ ಮಾಡೋದಿಲ್ಲ, ಜಾಸ್ತಿ ಬೈಕಲ್ಲೇ ಓಡಾಡೋದು. ತುಂಬ ರೇರು ನಾವು ನಮ್ಮ ಕಾರ್ನ ಯೂಸ್ ಮಾಡೋದು. ಹಂಗಾಗಿ ಸುಮ್ಮನೆ ಏನಕ್ಕೆ ಸರ್ವಿಸ್ ಮಾಡಿಸೋದು ಅಂತ ಮಾಡಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಓಡಲಿ ಗಾಡಿ ಅಂತ. ಆದರೆ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ಟಿದೆ. ಬ್ಯಾಟ್ರಿ ಒಂದು ಚೇಂಜ್ ಮಾಡಿಸ್ಲೇಬೇಕು ಇಮಿಡಿಯೇಟ್ಲಿ.
ಅದು ಸದ್ಯಕ್ಕೆ ಈ ಮಂತಲ್ಲ ನೆಕ್ಸ್ಟ್ ಮಂತ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಊರಲ್ಲೇ ಇನ್ನೊಬ್ಬರು ಗಾಡಿ ಇತ್ತು, ಅದನ್ನು ತೊಗೊಂಡು ಬಂದು ನನ್ನ ಹಸ್ಬೆಂಡ್ ಹಾಕಿ ಮಾಡ್ಕೋತಾ ಇದ್ದಾರೆ. ಅಂದರೆ ಇನ್ನೊಂದು ಬ್ಯಾಟ್ರಿಯಿಂದ ನಮ್ಮ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ನಾವು ಗಾಡಿ ಆನ್ ಮಾಡಿದ್ರೆ ಆಟೋಮೆಟಿಕ್ಲಿ ಬ್ಯಾಟ್ರಿ ಪಿಕಪ್ ತೊಗೊಳುತ್ತೆ ಅಂತ. ಈ ಕಡೆ ನಂದು ಇಡ್ಲಿ ಸಾಂಬಾರು ಎಲ್ಲ ರೆಡಿ ಆಗಿತ್ತು. ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ, ನಾನು ಹಾಕ್ಕೊಂಡು ತಿಂದ್ಬಿಟ್ಟು ಕೆಲಸ ಶುರು ಮಾಡಿಕೊಂಡೆ. ಯಾಕಂದರೆ ನಾನು ಎಲ್ಲ ಕೆಲಸನೂ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ನಾನು ಮದುವೆಗೆ ಹೋಗಬೇಕಾಗಿತ್ತು. ಆಲ್ರೆಡಿ 2 ಗಂಟೆ ಆಗೋಗಿತ್ತು. ಇಷ್ಟು ಕೆಲಸ ಎಲ್ಲ ಮುಗಿಬೇಕಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ನ. ಅರ್ಜೆಂಟಲ್ಲಿ ನಾನು ಚಿಯಾ ಸೀಡ್ಸ್ದು ಬಾಕ್ಸು ಕೆಳಗಡೆ ಬಿದ್ದೋಯ್ತು ಜೋಡಿಸ್ಬೇಕಾದ್ರೆ. ಇಷ್ಟು ಅರ್ಜೆಂಟಲ್ಲಿರುವಾಗ ಇಷ್ಟು ತರಾತುರಿಯಲ್ಲಿ ಈ ಥರ ಎಕ್ಸ್ಟ್ರಾ ಕೆಲಸ ಆಗೋದು ತುಂಬ ಇರಿಟೇಟಿಂಗ್. ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಡಗಿಬಿಟ್ಟಿದೆ ಮತ್ತು ತುಂಬ ಬೇಜಾರಾಯಿತು. ಇಷ್ಟೊಂದು ವೇಸ್ಟ್ ಆಯ್ತಲ್ಲ ಅಂತ. ಆದರೂ ಎತ್ತಿಟ್ಕೊಂಡಿದ್ದೀನಿ. ಫೇಸ್ ಪ್ಯಾಕ್ ಆದರೂ ಯೂಸ್ ಆಗುತ್ತಲ್ಲ, ಮತ್ತು ತಲೆಗೆಲ್ಲ ಹಾಕ್ತಾರಲ್ಲ ಅದಕ್ಕಾದ್ರೂ ಯೂಸ್ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಎತ್ತಿಟ್ಕೊಂಡು ಎಲ್ಲನೂ ನೀಟ್ ಮಾಡಿಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಇಟ್ಬಿಡೋಣ ಅಂತೇಳಿ ಬಾಗಿಲಿಗೆಲ್ಲ ರಂಗೋಲಿ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು. ಅದಕ್ಕೂ ಮುಂಚೆ ಮನೆಯೆಲ್ಲ ಒರೆಸ್ಬೇಕಾಗಿತ್ತು. ಮನೆಯೆಲ್ಲ ಒರೆಸ್ಬಿಟ್ಟು ಅದಾದ ನಂತರ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಆದಮೇಲೆ ನಾನು ಪೂಜೆ ಮಾಡಿಬಿಡ್ಬೇಕು ರೆಡಿ ಆಗೋಕ್ಕೂ ಮುಂಚೆ. ಆದರೆ ಮೇಕಪ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಯಾಕಂದರೆ ನಾನು ಕುಂಕುಮ ಹಾಕ್ಕೋಬೇಕು ಹಣೆಗೆ. ಕುಂಕುಮ ಹಾಕದೆ ಪೂಜೆ ಮಾಡೋಂಗಿಲ್ಲ. ಕುಂಕುಮ ಹಾಕಬೇಕು ಅಂದರೆ ನಾನು ಮೇಕಪ್ ಮಾಡಿರಲೇಬೇಕು. ಯಾಕಂದರೆ ಮತ್ತೆ ದೇವ್ರ ಪೂಜೆ ಮಾಡಬೇಕಾದ್ರೆ ಕುಂಕುಮ ಹಾಕಿದ್ದನ್ನ ಅಳ್ಸೋಕ್ಕಾಗಲ್ಲ ನಾನು ಮೇಕಪ್ ಟೈಮಲ್ಲಿ. ಅದಕ್ಕೋಸ್ಕರ ಫಸ್ಟು ಫೇಸ್ಗೆ ಮೇಕಪ್ ಮಾಡ್ಕೊಂಡ್ಬಿಟ್ಟೆ. ಮೇಕಪ್ ಮಾಡಿಕೊಂಡು ಕುಂಕುಮ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋಣ ಅಂತ. ಅದಕ್ಕೂ ಮೊದಲು ಹೂವೆಲ್ಲ ಇಟ್ಬಿಡೋಣ, ದೇವ್ರ ಮನೆಯೆಲ್ಲ ಫುಲ್ ರೆಡಿ ಮಾಡಿಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಹೂವೆಲ್ಲ ಸ್ವಲ್ಪನೇ ಇತ್ತು, ಖಾಲಿ ಆಗೋಗಿದೆ ಆಲ್ಮೋಸ್ಟು. ಇರೋದೆಲ್ಲ ಇವತ್ತು ಯೂಸ್ ಮಾಡಿಬಿಡ್ತೀನಿ. ಇವಾಗ ಹೋಗ್ತಾಯಿದ್ದೀನಲ್ಲ ಮಂಡ್ಯಕ್ಕೆ, ಬರಬೇಕಾದ್ರೆ ಹೂವೆಲ್ಲ ತೊಗೊಂಡು ಬರಬೇಕು. ಇನ್ನು ನೆಕ್ಸ್ಟ್ ವೀಕ್ವರೆಗೆ ನನಗೆ ಪೂಜೆಗೆ. ಅದೊಂದು ನೆನ್ಪು ಮಾಡಿದ್ನೆಲ್ಲ ನೋಟ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮೊಬೈಲೆಲ್ಲ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈ ಗುಲಾಬಿ ಹೂವೇನಿದೆ ಇದು ನಮ್ಮ ತೋಟದ್ದೇನೆ. ಇಷ್ಟು ಹೂ ಬಿಟ್ಟಿತ್ತು, ಇನ್ನೇನು ಹಾಳಾಗೋ ಸ್ಟೇಜಲ್ಲಿದೆ, ಮತ್ತೆ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಮುಡಿಸ್ಬಿಡೋಣ ಅಂತ ಎಲ್ಲನೂ ಇಟ್ಬಿಡ್ತಾ ಇದ್ದೀನಿ. ಇನ್ನೆಲ್ಲ ಮೊಗ್ಗು ಬಂದಿದೆ. ಇನ್ನು ನೆಕ್ಸ್ಟು ನನಗೆ ಹಬ್ಬದಷ್ಟರಲ್ಲಿ ಇನ್ನೂ ಒಂದಷ್ಟು ಹೂವು ಸಿಗುತ್ತೆ. ಸೊ ಇವಾಗ ಮೇಕಪ್ ಮಾಡ್ಕೊಬಿಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡೋದಿಲ್ಲ. ನನಗೆ ಫೌಂಡೇಶನ್ ಹಾಕಿದ್ರೆ ಕೇಕಿ ಅನಿಸುತ್ತೆ. CC ಕ್ರೀಮೇನೆ ಸಾಕಾಗುತ್ತೆ ನನಗೆ. ಅದು ಫೌಂಡೇಶನ್ ಅಷ್ಟೇ ಕವರೇಜ್ ನನಗೆ ಕೊಡುತ್ತೆ. CC ಕ್ರೀಮ್ ಹಾಕಿದ್ರೇ ಸಾಕು, ಇಷ್ಟು ಮೇಕಪ್ ಲುಕ್ ಬರುತ್ತೆ. ಸಾಕನ್ಸುತ್ತೆ ಇಷ್ಟು ಬಂದರೆ. ಅದಕ್ಕೆ ನಾನು ಫೌಂಡೇಶನ್ ಯೂಸ್ ಮಾಡೋದಿಲ್ಲ. ಮೊದಲೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೆ ಮೇಕಪ್ ಪ್ರಾಡಕ್ಟ್ಸ್ನ. ಆವಾಗ ನನಗೆ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ ನನಗೆ ಸಿಗ್ತಾ ಇರಲಿಲ್ಲ. ಹಂಗಾಗಿ ಮೇಕಪ್ ಮಾಡಿದ್ರೂ ಒಂದು ಸ್ವಲ್ಪ ಬೂದ್ ಅನ್ಸೋದು ಸ್ಕಿನ್ನು ಹಿಂಗೆಲ್ಲ ಆಗ್ತಾಯಿತ್ತು. ನಾನು ಒಂದು ಸಾರಿ ಮೈಸೂರಿಗೆ ಹೋಗಿ ಅಲ್ಲಿ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕನ್ಸಲ್ಟ್ ಮಾಡಿ ನನ್ನ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅವ್ರ ಕನ್ಸಲ್ಟೇಷನ್ ತೊಗೊಂಡು ನಾನು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ಈ ಪ್ರಾಡಕ್ಟ್ಸು ನನಗೆ ಸರಿಯಾಗಿ ಸೂಟ್ ಆಗ್ತಾಯಿದೆ ಮತ್ತು ಮೇಕಪ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂಗಡಿಗೆ ಹೋಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಆನ್ಲೈನ್ ಪರ್ಚೇಸ್ಗೆ. ಎಷ್ಟು ಕವರೇಜ್ ಕೊಡುತ್ತೆ ಗೊತ್ತಾ. ಆ್ಯಕ್ಚುಲಿ ಇದು ಫೇಸಸ್ ಕೆನಡಾ ಅವ್ರದ್ದು ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಕಾಂಪ್ಯಾಕ್ಟ್ ಪೌಡರ್. ಆಲ್ಮೋಸ್ಟ್ ಫೇಸಸ್ ಕೆನಡಾ ಅವ್ರದ್ದು ಪ್ರಾಡಕ್ಟ್ಸೇ ತುಂಬ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಕಲ್ಲರ್ನೇ ಕಾಂಪ್ಯಾಕ್ಟ್ ಮತ್ತು CC ಕ್ರೀಮ್ ಅಥವಾ ಫೌಂಡೇಶನ್ ಎಲ್ಲನೂ ಕೊಡ್ತಾರೆ. ಮತ್ತು ಲಿಪ್ಸ್ಟಿಕ್ಕು ಕೂಡ ನಿಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡೇ ಕೊಡ್ತಾರೆ. ಮತ್ತು ಅಲ್ಲೇ ಡೆಮೋ ಕೂಡ ತೋರಿಸ್ತಾರೆ. ಹಂಗಾಗಿ ನಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕನ್ಫ್ಯೂಸ್ ಏನಾಗೋದಂದರೆ ಒಂದೊಂದು ಕಂಪ್ನಿ ಪ್ರಾಡಕ್ಟ್ಸಲ್ಲಿ ಒಂದೊಂದು ನಂಬರ್ಸ್ ಇರುತ್ತೆ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಕಲರ್ಸು. ಸೊ ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ. ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತೀರಿ ಅಂದರೆ ಅವ್ರಿಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಯಾವ ಕಂಪ್ನಿಲಿ ಯಾವ ನಂಬರು ಇವ್ರಿಗೆ ಸೂಟ್ ಆಗುತ್ತೆ ಅಂತ. ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಇನ್ನು ನಂದು ಪೂಜೆ ಎಲ್ಲ ಆಯಿತು. ಒಂದೇ ಸ್ಟೈಲ್ನ ಟ್ರೈ ಮಾಡೋಣ ಅಂತ ಸುಮಾರು ಹೊತ್ತು ಟ್ರೈ ಮಾಡಿದೆ. ಅದರಲ್ಲಿ ಒಂದು 50% ಏನೋ ಬಂತು ಅಷ್ಟೇ. ಆಹಾ ಏರ್ ಸ್ಟೈಲು. ಇನ್ನು 50% ಅಷ್ಟಾಗಿ ಬರಲೇ ಇಲ್ಲ, ಅದು ಕಾಣಿಸ್ತಾನೆ ಇಲ್ಲ. ನಾನು ಸೈಡಲ್ಲಿ ಹಾಕಿರ್ತೀನಿ ಯಾವ ಥರ ಏರ್ ಸ್ಟೈಲ್ ಟ್ರೈ ಮಾಡೋಕ್ಕೆ ಹೋದೆ ಅಂತ. ಆ್ಯಕ್ಚುಲಿ ಅದನ್ನು ರಾಂಗಾಗಿ ಕೂದಲನ್ನ ನಾನು ತೊಗೊಂಡು ಟ್ರೈ ಮಾಡಿದೆ ಅನಿಸುತ್ತೆ. ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ಇನ್ನೊಂದು ರೀತಿಲಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಸುಮಾರಾಗಿರಲಿ ಅಂತ ಅಂದ್ಬಿಟ್ಟು ಅದೇ ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಜ್ಯುವೆಲರೀಸ್ ಎಲ್ಲ ಯಾವಾಗ್ಲೂ ಕಾಂಟ್ರಾಸ್ಟೇ ಜಾಸ್ತಿ ಯೂಸ್ ಮಾಡ್ತೀನಿ. ಬಳೆ ಮಾತ್ರ ಸೇಮ್ ಇದ್ದರೆ ಯೂಸ್ ಮಾಡ್ತೀನಿ, ಇಲ್ಲದೇ ಇಲ್ಲ. ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ನಾನು ಒಂದು 1 ಅವರ್ ತೊಗೊಂಡೆ. 1 ಅವರ್ ಬೇಕಾಗುತ್ತೆ ನನಗೆ ರೆಡಿ ಆಗೋಕ್ಕೆ. ನನ್ನ ಹಸ್ಬೆಂಡು ಬೇಗ ಅಂತ ಹೇಳ್ತಾನೆ ಇದ್ದರು. ಸಾಮಾನ್ಯವಾಗಿ ಎವ್ರಿ ಫಂಕ್ಷನಲ್ಲೂ ಇದು ಹಾಗೇ ಆಗುತ್ತೆ ನಮ್ಮ ಮನೇಲಿ, ಅವಾಯ್ಡ್ ಮಾಡೋಕ್ಕಾಗಲ್ಲ.
ಈ ಇಯರ್ಸ್ ಅಂತೂ ನನ್ನ ಹತ್ರ ಸುಮಾರು 8 ವರ್ಷದಿಂದ ಇದೆ ನನ್ನ ಹತ್ರ. ಜೀನ್ಸ್ ಹಾಕೋಬಿಡೋಣ. ಆಯ್ತು ಹಾಕೋ. ತಲೆ ನೋಯ್ತಾ ಇದೆ, ಅಲ್ಲ ಇದು ಯಾಕೋ ಮ್ಯಾಚ್ ಆಯ್ತಲ್ಲ ಅದಕ್ಕೆ ನೋಡು. ಒಂದು ಸ್ವಲ್ಪ ನನ್ನ ಗಂಡ ಅಂತೂ 2 ಸರಿ ಅಲ್ಲ 3 ಸರಿ ಡ್ರೆಸ್ ಚೇಂಜ್ ಮಾಡಿರೋದು, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ನನಗಿಂತ ಹೆಚ್ಚು ಫೈನಲಿ ಅವ್ರದ್ದು ಸೆಲೆಕ್ಷನ್ ಆಯಿತು. ಕೊನೆಗೆ ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಇಯರಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನಾನು ಇಯರಿಂಗ್ಸ್ 8 ವರ್ಷದಿಂದ ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ನೆನ್ನೆ ಮೊನ್ನೆ ತಗೊಂಡಷ್ಟೇ ಚೆನ್ನಾಗಿದೆ. ಮತ್ತು ಸುಮಾರು ಡ್ರೆಸ್ಗೆ ನಾನು ಈ ಇಯರಿಂಗ್ಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಇವಾಗ ನಾನು ರೆಡಿಯಾಗಾಯಿತು. ಫಸ್ಟು ನಮ್ಮ ಹಸ್ಬೆಂಡ್ನ ಸೋದರ ಮಾವನ ಮನೆಗೆ ಹೋಗಬೇಕು, ಯಾಕಂದರೆ ಅಲ್ಲಿ ನಮ್ಮ ಅತ್ತೆ ಇರ್ತಾರೆ. ಅವರ ಐಟಮ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಆಲ್ಮೋಸ್ಟು ಬಳೆ, ಅವ್ರ ಜ್ಯುವೆಲರೀಸು ಎಲ್ಲ ನಮ್ಮ ಹತ್ರನೇ ಇದೆ. ನಾವು ತೊಗೊಂಡೋಗಿ ಕೊಡಬೇಕು, ಅವ್ರು ರೆಡಿ ಆಗಬೇಕು. ಅವ್ರು ರೆಡಿ ಮಾಡಿಸ್ಕೊಂಡು ಆಮೇಲೆ ನಾವು ಮದುವೆಗೆ ಹೋಗಬೇಕು. ಹಂಗಾಗಿನೇ ನಾವು ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂದು 5:30, 6 ಗಂಟೆಗೆಲ್ಲ ನಾವು ಹೊರಟ್ವಿ ಇಲ್ಲಿಂದ. ರೆಡಿ ಆದ್ವಿ, ಇವಾಗ ಹೋಗ್ತಾ ಇದ್ವಿ. ಆಲ್ರೆಡಿ 6 ಗಂಟೆ ಆಗೋಯ್ತು. ನಾವಲ್ಲಿ ರೀಚ್ ಆಗೋದಕ್ಕೆ 6:30 ಆಗುತ್ತೆ. ಆ್ಯಕ್ಚುಲಿ ರಿಸೆಪ್ಷನ್ 7:15 ಇರೋದು. ಮೂಗ್ಬಟ್ಟು ಚೇಂಜ್ ಮಾಡಿದೆ ಸುಮ್ಮನೆ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ನಾನು ಇಷ್ಟು ದೊಡ್ಡ ಮೂಗ್ಬಟ್ಟು ಇವತ್ತೇ ಫಸ್ಟ್ ಹಾಕಿರೋದು. ನನ್ನ ಮದುವೆಗೂ ಹಾಕಿರಲಿಲ್ಲ. ನನ್ನ ಮದುವೆಗೂ ಸ್ವಲ್ಪ ಸಣ್ಣದೇ ಹಾಕಿದ್ದೆ. ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದೆ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ರೆಡಿ ಆಗುವಾಗ ನನಗೆ ಸ್ವಲ್ಪ ಹಸುವಾಗ್ದು ಮತ್ತು ತಲೆನೋವು ಈ ಥರ ಎಲ್ಲ ಆಗ್ತಾಯಿತ್ತು. ಹಸುವು ರೆಸಿಸ್ಟ್ ಮಾಡ್ಬೋದಿತ್ತು, ಇನ್ನೇನು ಮದುವೆಗೆ ಹೋಗ್ತಾ ಇದ್ವಿ, ಅಲ್ಲಿ ಊಟ ಮಾಡ್ತಾಯಿದ್ವಿ. ಯಾಕೋ ಆಗ್ತಾನೇ ಇರಲಿಲ್ಲ, ಅಷ್ಟು ಹಸುವಾಗ್ತಾಯಿತ್ತು. ಅದಕ್ಕೋಸ್ಕರ ಅಲ್ಲಿ ಬೇಕ್ರಿ ಹತ್ರ ನಿಲ್ಲಿಸ್ಬಿಟ್ಟು ಈ ಥರ ಬ್ರೆಡ್ ರೋಸ್ಟ್ ತೊಗೊಂಡ್ವಿ. ಸಾಮಾನ್ಯವಾಗಿ ತಿನ್ನಲ್ಲ ನಾವು, ದಾಲ್ ಈ ಥರ ಒಂದೊಂದು ಟೈಮ್ ತಿಂತೀವಿ. ಸೊ ತಿಂದಾಗೆಲ್ಲ ನಾನಂತೂ ವೀಡಿಯೋ ಮಾಡಿರ್ತೀನಿ. ಸೊ ತಿಂದ್ಕೊಂಡು ಹೋಗ್ತಾಯಿದ್ವಿ. ನಾವು ಇನ್ನು ಅವ್ರ ಮನೆ ರೀಚ್ ಆದ್ವಿ. ಇಲ್ಲಿ ಬಂದಿದ್ದೀವಿ, ಮನೆಗೆ ಬಂದಿದ್ದೀವಿ. ಮಂಡ್ಯದಲ್ಲಿರೋ ಇವರ ಸೋದರ ಮಾವನ ಮನೆಗೆ. ಇಲ್ಲಿಂದ ಹೋಗ್ತೀವಿ. ನಮ್ಮ ಅತ್ತೆ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅವರಂತೂ ಯಾರೂ ರೆಡಿ ಆಗೇ ಇರಲಿಲ್ಲ. ನಾವು ಹೋಗೋವರೆಗೂ ಸುಮ್ಮನೆ ಹಾಗೇ ಮಾತಾಡ್ಕೊಂಡು ಕೂತಿದ್ರು. ನಾವು ಹೋದ್ಮೇಲೆ ಅವರು ರೆಡಿ ಆಗೋಕ್ಕೆ ಶುರುವಾಗಿದ್ದು. ಇಲ್ಲಿಬ್ಬರು ಇಲ್ಲೇ ಸಿಕ್ಬಿಟ್ರು. ಇನ್ನೂ ಬಟ್ಟೆಗೆ ಟ್ರಕ್ ಹಾಕ್ಸ್ಕೊಳ್ಳೋಕ್ಕೇ ಓಡಾಡ್ತಾಯಿದ್ರು ಹುಡುಗರು. ಸೊ ಆವಾಗಲೇ ಗೊತ್ತಾಯ್ತು ನಮಗೆ, ಇವ್ರು ಇನ್ನೂ ರೆಡಿ ಆಗಿಲ್ಲ, ಸುಮ್ಮನೆ ಹಂಗೆ ಆರಾಮಾಗಿದ್ದಾರೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಮೇ ಬಿ 1 ಅವರ್ ಆಗ್ಬೋದು ನಾವು ಇಲ್ಲಿಂದ ಹೊರಡೋಕ್ಕೆ ಅಂತ. ನೀವು ಚೆನ್ನಾಗಿದ್ದೀರಾ? ಅದೇನೋ ನನಗೆ ಸಿಗ್ಲಿಲ್ಲ. ಒಂದೇ BTC ಅಂತ ಸಿಕ್ತು, ಅದು ಬಿಟ್ಕಾಯಿನ್ ಮಿನಿ ಟ್ರಸ್ಟ್ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು 10 ರೂಪಾಯಿ ಮಾಡಿದ್ದಾರೆ. ಎಲ್ಲ ಕೆಲವು ಜನ ದಿವಾಳಿ ಆಗೋಲ್ಲ. ಬಂದ ತಕ್ಷಣ ಕಾಫಿ ಮಾಡಿಕೊಟ್ರು. ಕಾಫಿ ಕೊಟ್ಬಿಟ್ಟು ಕೂತಿದ್ವಿ. ಮತ್ತು ಅವ್ರು ಎಲ್ಲ ಅಂಟ್ಕೊಂಡಿದ್ರು. ಇನ್ಮೇಲೆ ರೆಡಿ ಆಗೋಕ್ಕೆಲ್ಲ ಶುರು ಆದ ತಕ್ಷಣ ಮನೆಯೆಲ್ಲ ಅಂಟೋಗ್ಬಿಡುತ್ತೆ. ನಾರ್ಮಲ್ ಇದು ನಮ್ಮ ಮನೇಲೂ ಅಷ್ಟೇ. ನಾವು ಮದುವೆಗೆ ಹೋಗ್ತೀವಿ ಅಂದರೆ ಎಲ್ಲ ಅಂಟೋಗ್ಬಿಟ್ಟಿರುತ್ತೆ. ಇದು ಎಲ್ಲರ ಮನೇಲೂ ಹಿಂಗೆ ಇರುತ್ತೆ ಅಂತ ನಾನು ಅನ್ಕೋತೀನಿ. ಇವಳಿಗೆ ನಾನು ಹೇರ್ ಸ್ಟೈಲ್ ಮಾಡ್ತಾರೆ, ನನ್ನ ಹಸ್ಬೆಂಡ್ಗೆ ಹೇಳ್ದೆ ನಾನು ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ಕೋ ಸರಿಯಾಗಿ ಅಂತ. ಲಾಸ್ಟಲ್ಲಿ ಇನ್ನೇನು ಫೈನಲ್ ಟಚಪ್ ಕೊಡಬೇಕು ಆವಾಗಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ವೀಡಿಯೋನ. ವೇಸ್ಟೇ ಆಯಿತು ನಾನು ಹೇರ್ ಸ್ಟೈಲ್ ಮಾಡಿದವಳಿಗೆ. ಅವ್ರು ಸರಿಯಾಗಿ ತೆಗ್ದೇ ಇಲ್ಲ. ಇವಳ ಹೆಸರು ಬಂದು ಪೂರ್ವಿಕಾ ಅಂತ. ಇವಳು ನಮ್ಮ ಹಸ್ಬೆಂಡ್ನ ಸೋದರ ಮಾವನ ಮಗಳು. ಇವಳ ಕೂದಲು ತುಂಬ ಚೆನ್ನಾಗಿದೆ, ತುಂಬ ಒತ್ತೊತ್ತಾಗಿದೆ. ಆದರೆ ತುಂಬ ರಫ್ ಬಂದುಬಿಟ್ಟಿದೆ. ಅವಳಿಗಿನ್ನೂ ಅಷ್ಟು ಮೇಂಟೈನ್ ಮಾಡೋಕ್ಕೆ ಬರೋಲ್ಲ, ಇನ್ನೂ ತುಂಬ ಚಿಕ್ಕವಳಲ್ವ. ಬಟ್ ಆದರೆ ಕೂದಲಂತೂ ತುಂಬ ಚೆನ್ನಾಗಿದೆ. ತುಂಬ ಚಿಕ್ಕ ವಯಸ್ಸಿಂದಾನೇ ಹೇರ್ ಹೆಲ್ತ್ನ ಕಾಪಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸ್ಕಿನ್ನು ಮತ್ತು ಹೇರು ಏಜ್ ಆಯ್ತಾ ಅದು ಶೈನಿಂಗು ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಕಡಿಮೆ ಮಾಡ್ತಾ ಬರುತ್ತೆ. ನಾವು ಮೇಂಟೈನ್ ಮಾಡ್ಕೊಂಡು ಬರಬೇಕು, ಇಲ್ಲ ಅಂದರೆ ಎರಡೂ ಹಾಳಾಗುತ್ತೆ. ಮೇಂಟೈನ್ ಮಾಡ್ತಾ ಬಂದರೆ ಹಾಳಾಗದೆ ಏನಿರಲ್ಲ. ಏಜ್ ಆಗ್ತಾ ಏನಾಗಬೇಕೋ ಆ ಪ್ರೋಸೆಸ್ ಆಗೇ ಆಗುತ್ತೆ. ಆದರೆ ಆ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು ಅಂತ ಅಷ್ಟೇ. ನಾನು ಅನಿಸುತ್ತೆ ನನಗೂ ತುಂಬ ಚಿಕ್ಕ ವಯಸ್ಸಿಂದಾನೇ ನಾನು ಗಮನ ಕೊಡಬೇಕಿತ್ತು ಅಂತ. ಅವಾಗೆಲ್ಲ ನೆಗ್ಲೆಕ್ಟು ಹೆಂಗೆಂಗೋ ಇದ್ಬಿಡ್ತಿದ್ವಿ. ಇವಾಗ ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನೆಲ್ಲ ರೆಡಿಯಾಗಾಯಿತು, ಎಲ್ಲನೂ ಕರ್ಕೊಂಡು ಹೊರಟ್ವಿ. ಎಲ್ಲಾರ್ದು ಇಲ್ಲೇ ಆಗಿರೋದು. ಯಾರ್ದೋ ಮನೆಗೆ ನಾವು ಬಂದಿದ್ದೀವಿ. ಬಂದೆ ಕಡೆ
ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ವಾಂಗಿಬಾತ್ ಮತ್ತು ರಾಗಿ ದೋಸೆ ಸ್ಪೆಷಲಾಗಿ ಮಾಡಿಸಿದ್ರು. ವಾಂಗಿಬಾತ್ ಮಾಡಿಸ್ತಿರ್ತಾರೆ ಆಲ್ಮೋಸ್ಟ್, ರಾಗಿ ದೋಸೆ ಸ್ಪೆಷಲ್ ಆಗಿತ್ತು. ರಾಗಿ ಆ್ಯಕ್ಚುಲಿ ನಮ್ಮನೆಯದೇ ರಾಗಿ, ಅದು ನಮ್ಮನೆಯಿಂದನೇ ತೊಗೊಂಡು ಹೋಗಿದ್ರು. ರಾಗಿ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನಿಧಾನಕ್ಕೆ ಊಟ ಬಡಿಸ್ತಾ ಇದ್ರಲ್ಲ, ಆರಾಮಾಗಿ ನಿಧಾನಕ್ಕೆ ತಿಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಹೊರಡೋಷ್ಟರಲ್ಲಿ ಅಲ್ಲೇ 10:30 ಆಗೋಗಿತ್ತು. ಇನ್ನು ಅವ್ರನ್ನೆಲ್ಲ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ 11:30 12 ಗಂಟೆ ಆಗೋಗಿತ್ತು. ಮಲ್ಕೊಳ್ಳೋಷ್ಟರಲ್ಲಿ 12:30 ಆಯ್ತೇನೋ ಮೇ ಬಿ. ಸೊ ಹೀಗಿತ್ತು ನಮ್ಮ ದಿನ. ಈ ವಿಡಿಯೋನ ನಾನು ಹೀಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ.